ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಮರ್ಥ, ಕಷ್ಟ ಯಾರಿಗೆ ಬರೋದಿಲ್ಲ ಹೇಳು? ಈಗ ನಿನಗೆ ಬಂದಿರೋ ಥರದ ಕಷ್ಟ ಒಂದಾನೊಂದು ಕಾಲದಲ್ಲಿ ನನಗೂ ಬಂದಿತ್ತು ಕಣೋ. ನಮ್ಮ ಕಾಲದಲ್ಲಿ ಕೆಲಸ ಖಾಲಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಈಗಿನ ಕಾಲದ ಹಾಗೆ ಇಂಟರ್ನೆಟ್ಟು, ಕಂಪ್ಯೂಟರು ಇದೆಲ್ಲ ಏನೂ ಇರಲಿಲ್ಲ. ಅಕಸ್ಮಾತ್ ಕೆಲಸ ಖಾಲಿ ಇದೆ ಅಂತ ಗೊತ್ತಾದರೆ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗಿತ್ತು, ಪೋಸ್ಟ್ ಮಾಡಬೇಕಾಗಿತ್ತು. ಆ ಪೋಸ್ಟ್ ಅದು ತಲುಪುತ್ತೋ ಇಲ್ವೋ ಅದೂ ಗೊತ್ತಾಗ್ತಿರಲಿಲ್ಲ. ಈಗೇನೋ ಇದೆಯಲ್ಲ, ಅದೇನೋ ಇಮೇಲು ಆಮೇಲು ಆ ಥರದ್ದೆಲ್ಲ ನೀವು ಮಾಡಿಬಿಡ್ತೀರಿ, ಗೊತ್ತಾಗುತ್ತೆ. ನಮಗೆ ಆ ಥರದ ಸೌಲಭ್ಯ ಏನೂ ಇರಲಿಲ್ಲ. 200-300 ರೂಪಾಯಿ ಸಂಬಳಕ್ಕೆ ಎಷ್ಟು ಅಲಿತಾ ಇದ್ವಿ ಗೊತ್ತಾ ನಾವು. ಓದು ಮುಗಿದ ಮೇಲೆ ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಅರ್ಜಿ ಹಾಕಿ 3 ತಿಂಗಳು ಖಾಲಿ ಕೂತಿದ್ದೆ ನಾನು. 3 ತಿಂಗಳು ಖಾಲಿ ಇದ್ದೆ ಅಂದ್ರಲ್ಲ, ಆಮೇಲೆ ಏನು ಮಾಡಿದ್ರಿ? ಆಮೇಲೆ ಏನು, ಖಾಲಿ ಕೂತ್ಕೋಬಾರ್ದು ಅಂತ ಡಿಸೈಡ್ ಮಾಡಿ ನಾನೇ ಸ್ವಂತವಾಗಿ ಏನಾದ್ರು ಸಂಪಾದನೆ ಮಾಡಬೇಕು ದುಡಿದು ಅಂತ ಅಂದ್ಕೊಂಡು ಒಂದು ನಿರ್ಧಾರಕ್ಕೆ ಬಂದೆ. ಅದಕ್ಕೋಸ್ಕರ ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ಕೂಡ ತಗೊಂಡೆ, ಸಾಲ ಮಾಡಿ. ಪಕ್ಕದ ಮನೆಯವರು ಹಸು ಸಾಕಿದ್ರು. ಅವ್ರಿಗೆ ಆ ಹಾಲನ್ನು ಎಲ್ಲ ಮನೆಗಳಿಗೂ ಕೊಡೋದಕ್ಕೆ ಯಾರೂ ಇಲ್ಲ ಅಂತ ನನಗೆ ಗೊತ್ತಾಯಿತು. ನಾನು ಆಗ ದಾಕ್ಷಿಣ್ಯ ಬಿಟ್ಟು ಆ ಕೆಲಸ ನಾ ಮಾಡ್ತೀನಿ ಅಂತ ಹೇಳಿ 50 ಲೀಟರ್ ಹಾಲನ್ನು ಸೈಕಲ್ ಮೇಲೆ ಇಟ್ಕೊಂಡು 16 ಮೈಲಿ ಸುತ್ತಾಡ್ತಿದ್ದೆ ಪ್ರತಿ ದಿವಸ. ಮುಂದೆ ನನಗೆ ಟೀಚರ್ ಕೆಲಸ ಸಿಗೋವರೆಗೂ ಇದೇ ಕೆಲಸ ಮಾಡ್ತಾ ಇದ್ದೆ. ಅದಕ್ಕೆ ಕಣೋ ನಿಂಗೆ ಹೇಳಿದ್ದು, ಯಾವ ಕೆಲಸನೂ ಕೀಳಲ್ಲ ಅಂತ. ಗ್ರೇಟ್ ತಾತ ನೀವು. ನನಗದು ಯಾವತ್ತೋ ಗೊತ್ತು. ಏನಿವಾಗ ನಾನು ಹಸು ಕಟ್ದವ್ರ ಮನೆ ಹೊಡ್ಕೊಂಡು ಹೋಗ್ಬೇಕಾ? ಸಮರ್, ತಾತ ಹೇಳಿದ್ದನ್ನ ಯಾಕೆಲ್ಲ ಲಿಟ್ರಲ್ ಆಗಿ ಅರ್ಥ ಮಾಡ್ಕೊಳ್ತೀಯ? ಅವ್ರು ಹೇಳ್ತಾ ಇರೋದು ಈ ತರದ್ದು ಏನಾದ್ರೂ ಒಂದು ಪಾಸಿಬಿಲಿಟೀಸ್ ಇದೆ ನೋಡು ಅಂತ. ಅಂದ್ರೆ ನೀನು ಏನಾದ್ರೂ ಇಂಡಿಪೆಂಡೆಂಟ್ ಆಗಿ ಸ್ಟಾರ್ಟ್ ಮಾಡ್ಬೋದಾ ನೋಡು ಅಂತ ಹೇಳ್ತಾ ಇದಾರಷ್ಟೇ. ಬೇಷ್ ಹೋಗ್ಲಾಡಿ. ಒಂದಷ್ಟು ದಿವಸದ ಮಟ್ಟಿಗೆ ನಿನ್ನ ಬುದ್ಧಿನ ನಿನ್ನ ಗಂಡನ ಕೊಟ್ಟಿರೋ ಉದ್ಧಾರ ಆಗ್ಬಿಡ್ತಾನೆ. ತಾತ ಆಡ್ಕೋಬೇಡಿ. ಸಮರ್, ತಾತ ಹೇಳ್ತಾ ಇರೋದು ಅವ್ರಿವ್ರ ಮುಂದೆ ಕೈ ಕಟ್ಕೊಂಡು ಕೆಲಸ ಮಾಡೋದ್ರ ಬದಲು ನೀನೇ ಸ್ವಂತವಾಗಿ ಏನಾದ್ರೂ ಶುರು ಮಾಡು ಅಂತ. ಬಂಡವಾಳ ಬೇಕಲ್ಲ ಬಸ್ಸು, ಯಾರು ಕೊಡ್ತಾರೆ? ನಾನು ಕೊಡ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.